ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು. ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಸ್ನೇಹಿತರೆ, ಮೈದಾನದಲ್ಲಿ ಪಾಂಡ್ಯ ಮತ್ತು ವಿರಾಟ್ ಕೊಹ್ಲಿ ಹೊಡೆದಾಟ. ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. 2025ರ IPLನ ಕಾವು ಏರುತ್ತಿತ್ತು. ರಾಂಕೆಡೆ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಮುಂಬೈ ಇಂಡಿಯನ್ಸ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಪವರ್ ಪ್ಲೇ ಆರಂಭವಾಯಿತು. ಟ್ರೆಂಟ್ ಬೋಲ್ಟ್ ಮೊದಲ ಎಸೆತದಲ್ಲೇ RCB ಆರಂಭಿಕ ಆಟಗಾರ ವಿಲ್ ಜಾಕ್ಸ್ ಅವರಿಂದ ಭರ್ಜರಿ ಬೌಂಡರಿ ಪಡೆದರು. ಆದರೆ ಮರು ಎಸೆತದಲ್ಲೇ ಬೋಲ್ಟ್ ತಮ್ಮ ಅನುಭವದ ಬಲದಿಂದ ಜಾಕ್ಸ್ ಅವರನ್ನು ಕ್ಲೀನ್ ಬೋಲ್ಡ್ ಮಾಡಿ ಸಂಭ್ರಮಿಸಿದರು. ನಂತರ ಕ್ರೀಸ್ಗೆ ಬಂದ ವಿರಾಟ್ ಕೊಹ್ಲಿ ಎಂದಿನಂತೆ ಆತ್ಮವಿಶ್ವಾಸದಿಂದ ಕಾಣುತ್ತಿದ್ದರು. ಜಸ್ಪ್ರೀತ್ ಬುಮ್ರಾ ಅವರ ಓವರ್ನ ಮೊದಲ ಎಸೆತದಲ್ಲಿಯೇ ಅವರು ಮುಂದೆ ಬಂದು ಆಕರ್ಷಕ ಹೊಡೆತ ಬಾರಿಸಿದರು. ರನ್ ಗಳಿಕೆಯ ವೇಗ ಹೆಚ್ಚುತ್ತಿತ್ತು. ಓವರ್ ಮುಗಿದ ನಂತರ ಆಟಗಾರರು ತಮ್ಮ ತಮ್ಮ ಸ್ಥಾನಗಳಿಗೆ ಮರಳುತ್ತಿದ್ದಾಗ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ವಿರಾಟ್ ಕೊಹ್ಲಿಯನ್ನು ತಮಾಷೆಯಾಗಿ ಕೆಣಕಲು ಪ್ರಾರಂಭಿಸಿದರು. ಹಾರ್ದಿಕ್ ಅವರ ಮಾತುಗಳು ವಿರಾಟ್ಗೆ ತಲುಪಿದವು. ಇದಕ್ಕೆ ವಿರಾಟ್ ಕೂಡ ತಕ್ಷಣವೇ ಪ್ರತಿಕ್ರಿಯಿಸಿದರು. ಅವರು ತಮ್ಮ ಬ್ಯಾಟ್ನಿಂದ ಹಾರ್ದಿಕ್ ಅವರ ಬೆನ್ನಿಗೆ ಲಘುವಾಗಿ ತಮಾಷೆಯಾಗಿ ಹೊಡೆದರು. ಈ ಘಟನೆ ಕ್ರೀಡಾಂಗಣದಲ್ಲಿದ್ದ ಪ್ರೇಕ್ಷಕರಲ್ಲಿ ನಗು ತರಿಸಿತು. ನಂತರ ವಿರಾಟ್ ಕೊಹ್ಲಿ ಮುಂಬೈ ಇಂಡಿಯನ್ಸ್ನ ಪ್ರಮುಖ ಆಟಗಾರ ಸೂರ್ಯಕುಮಾರ್ ಯಾದವ್ ಅವರ ಬಳಿ ಹೋದರು. ಇಬ್ಬರೂ ಆತ್ಮೀಯವಾಗಿ ಕುತ್ತಿಗೆಗೆ ಕೈ ಹಾಕಿಕೊಂಡು ಮಾತನಾಡುತ್ತಿದ್ದರು. ಈ ದೃಶ್ಯವು ಮೈದಾನದಲ್ಲಿ ಸ್ನೇಹ ಮತ್ತು ಕ್ರೀಡಾಸ್ಫೂರ್ತಿಯ ವಾತಾವರಣವನ್ನು ಮೂಡಿಸಿತು. ಪವರ್ ಪ್ಲೇಯ ಈ ಕ್ಷಣಗಳು ರೋಚಕತೆಯಿಂದ ಕೂಡಿದ್ದವು. ಒಂದು ಕಡೆ ವಿಕೆಟ್ ಪತನದ ಒತ್ತಡ, ಮತ್ತೊಂದೆಡೆ ಆಟಗಾರರ ನಡುವಿನ ತಮಾಷೆ ಮತ್ತು ಸ್ನೇಹದ ಬೆಸುಗೆ ಪ್ರೇಕ್ಷಕರಿಗೆ ವಿಶಿಷ್ಟ ಅನುಭವ ನೀಡಿತು. ಈ ಘಟನೆಯು ಕೇವಲ ಆಟವಾಗಿರದೆ ಆಟಗಾರರ ನಡುವಿನ ಬಾಂಧವ್ಯ ಮತ್ತು ಹಾಸ್ಯ ಪ್ರಜ್ಞೆಗೆ ಹಿರಿದ ಕನ್ನಡಿಯಂತಿತ್ತು. ಪಂದ್ಯ ಮುಂದುವರೆದಂತೆ ಈ ಘಟನೆ ನೆನಪಿನಲ್ಲಿ ಉಳಿಯುವಂತಿತ್ತು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.